ವಿರಾಟ್ ಹಿಂದೂ ಮಹಾಸಭಾ ಈ ತರ ಒಂದು ಕಾನ್ಸೆಪ್ಟ್ ಇಟ್ಟಿದ್ದಾರೆ. ಅಂದ್ರೆ 12 ಜ್ಯೋತಿರ್ಲಿಂಗಗಳಲ್ಲಿ ಇದೇ ಮೊದಲನೇದಾಗಿದೆ. ಕೃಷ್ಣನ ಪಾದಗಳನ್ನ ಬಾಣಗಳಿಂದ ಚುಚ್ಚಿದ್ದು ಇದೇ ಸ್ಥಳದಲ್ಲಿ. ಇದನ್ನ ಕೈಲಾಸ ಅಂತಾನೂ ಕರೀತಾರೆ. ಇದು ಬಂದು ಶ್ರೀ ಮಹಾಕಾಳೇಶ್ವರ ದೇವಸ್ಥಾನ. ಸೋಷಿಯಲ್ ಮೀಡಿಯಾದಲ್ಲಿ ನೋಡೋದಕ್ಕಿಂತ ಡೈರೆಕ್ಟ್ ಆಗಿ ಬಂದು ಒಂದ್ಸತಿ ವಿಸಿಟ್ ಮಾಡಿ ನೋಡ್ಕೊಂಡು ಹೋಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದು ಶ್ರೀ ರಾಮೇಶ್ವರಂ ದೇವಸ್ಥಾನ. ಈ ಜ್ಯೋತಿರ್ಲಿಂಗ ನಾನು ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೆ. ತ್ರ್ಯಂಬಕೇಶ್ವರಕ್ಕೆ ಹೋದಾಗ ಯಾರಾದ್ರೂ ನೋಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ನನ್ನ ಚಾನೆಲ್ನ ಒಂದ್ಸತಿ ವಿಸಿಟ್ ಮಾಡಿ. ರಾಮೇಶ್ವರ ಮತ್ತು ಭೀಷ್ಮೇಶ್ವರ ಹಾಗೆ ಮಹೇಶ್ವರರನ್ನ ಪ್ರತಿನಿಧಿಸುವ ಲಿಂಗಾಕೃತಿಗಳು ಕೂಡ ಕಾಣಿಸುತ್ತೆ ಇಲ್ಲಿ. 1583 ಮೀಟರ್ ಎತ್ತರದಲ್ಲಿದೆ ಇದು. ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನೆಕ್ಸ್ಟ್ ವಿಡಿಯೋದಲ್ಲಿ ಜ್ಯೋತಿರ್ಲಿಂಗ ದರ್ಶನ ಮಾಡಿಸ್ತೀನಿ ಅಂತ. ಸೊ ನಾನಿವತ್ತು ಬಂದಿದ್ದೀನಿ ವಿರಾಟ್ ಹಿಂದೂ ಮಹಾಸಭಾ ಸಮಿತಿ ರಾಣೆಬೆನ್ನೂರು. ಜ್ಯೋತಿರ್ಲಿಂಗ ದರ್ಶನ ನಾವು ನೋಡಬೇಕಾಗಿರೋದು ಇಲ್ಲಿ ಜ್ಯೋತಿರ್ಲಿಂಗದ ದರ್ಶನ ತೋರಿಸುವಂಥ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ನನಗಂತೂ ಸಖತ್ ಇಷ್ಟ ಆಯಿತು. ಈ ಥರ ಒಂದು ಕಾನ್ಸೆಪ್ಟ್ ಇಟ್ಟಿದ್ದಾರೆ. ಸೊ ನನಗಂತೂ ಸಖತ್ ಖುಷಿ ಆಯಿತು. ಹೇಗೆ ಮಾಡಿರ್ತಾರೆ ಅನ್ನೋ ಕ್ಯೂರಿಯಾಸಿಟಿ ನಮಗಿದೆ, ಹಾಗೆ ನಿಮಗೂ ಇದೆ ಅಂತ ಅಂದ್ಕೊಳ್ತೀನಿ. ಸೊ ಬನ್ನಿ ಒಳಗಡೆ ಹೋಗೋಣ, ಹೇಗೆ ಮಾಡಿದ್ದಾರೆ ಅಂತ ನೋಡೋಣ. ಆ್ಯಂಡ್ ಇಲ್ಲೂ ಕೂಡ ಅಷ್ಟೇ ಇಷ್ಟುದ ಲೈನ್ ಹಾಕಿದ್ದಾರೆ, ನೀವು ನೋಡ್ತಾ ಇರ್ಬೋದು. ನಾನು ಸ್ಟಾರ್ಟಿಂಗಲ್ಲೇ ನಿಮ್ಗೆ ತೋರಿಸಿದ್ದೀನಿ. ಸೊ ಹಾಗಾಗಿ ನಾವು ನೇರ ದರ್ಶನಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಅಮೌಂಟ್ ಕೊಡಬೇಕಾಗುತ್ತೆ. ಬೇಗ ಮುಗಿಯುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾವು ನೇರ ದರ್ಶನಕ್ಕೆ ಬಂದ್ವಿ. ಇಲ್ಲೂ ಕೂಡ ನೋಡಿ, ಇದು ಮೊದಲನೇ ಜ್ಯೋತಿರ್ಲಿಂಗ. ಇದು ಗುಜರಾತ್ ಪ್ರಾಂತ್ಯದ ಕತಿಯಾವರ್ ಪ್ರದೇಶದ ಪ್ರಭಾಸ ಪ್ರದೇಶದಲ್ಲಿ ಇದೆ. ಇದು ವಿಶ್ವದ ಅತ್ಯಂತ ಪೂಜ್ಯ ಹಾಗೂ ಪ್ರಸಿದ್ಧ ಶಿವ ದೇವಾಲಯಗಳಲ್ಲಿ ಒಂದು ಅಂತ ಕನ್ಸಿಡರ್ ಮಾಡ್ತಾರೆ. ಯಾಕೆಂದರೆ 12 ಜ್ಯೋತಿರ್ಲಿಂಗಗಳಲ್ಲಿ ಇದೇ ಮೊದಲನೇದಾಗಿದೆ. ಸೊ ಹಾಗಾಗಿ ಇದು ಒಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು. ಹಾಗೆ ಜರ ಎಂಬ ಬೇಟೆಗಾರ ಕೃಷ್ಣನ ಪಾದಗಳನ್ನು ಬಾಣಗಳಿಂದ ಚುಚ್ಚಿದ್ದು ಇದೇ ಸ್ಥಳದಲ್ಲಿ. ಹಾಗೆ ಇದು 2ನೇ ಜ್ಯೋತಿರ್ಲಿಂಗ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ. ಇದು ಆಂಧ್ರ ಪ್ರದೇಶ ಜಿಲ್ಲೆಯ ಕೃಷ್ಣಾ ನದಿ ದಡದಲ್ಲಿರೋ ಶ್ರೀಶೈಲ ಪರ್ವತದ ತುದಿಯಲ್ಲಿದೆ. ಹಾಗೆ ಇಲ್ಲಿ ಜನರು ಇದನ್ನ ಕೈಲಾಸ ಅಂತಾನೂ ಕರೀತಾರೆ. ಇಲ್ಲಿ ಜನರು ಅಂತ ಹೇಳಿದ್ರೆ ಶ್ರೀಶೈಲದಲ್ಲಿ ಇರ್ತಕ್ಕಂಥ ಜನರು ಇದನ್ನ ಕೈಲಾಸ ಅಂತಾನೂ ಕರೀತಾರೆ. ಇದು ಬಂದು ಶ್ರೀ ಮಹಾಕಾಳೇಶ್ವರ ದೇವಸ್ಥಾನ. ಮಧ್ಯಪ್ರದೇಶ ರಾಜ್ಯದ ಉಜ್ಜಯಿನಲ್ಲಿ ಈ ದೇವಸ್ಥಾನ ಇದೆ. ಇಲ್ಲಿ ನೆಲೆಸಿರುವಂಥ ಮಹಾಕಾಳೇಶ್ವರನ ಕಾಲಭೈರವನ ಅಧಿಪತಿ ಅಂತಾನೂ ಕೂಡ ಕರೀತಾರೆ. ಇದು ಓಂಕಾರೇಶ್ವರ ದೇವಸ್ಥಾನ ಮಧ್ಯಪ್ರದೇಶದ ಕಾಂಡ್ವಾ ಜಿಲ್ಲೆಯಲ್ಲಿ ಹರಿಯುವಂಥ ನರ್ಮದಾ ನದಿ ತೀರದಲ್ಲಿದೆ. ಇದು ಶ್ರೀ ಬೈದ್ಯನಾಥ ಜ್ಯೋತಿರ್ಲಿಂಗ. ಹಾಗೆ ಇದನ್ನ ಬಾಬಾ ಬೈದ್ಯನಾಥ ಧಾಮ ಅಂತಾನೂ ಕರೀತಾರೆ. ಭೀಮಾಶಂಕರ ಶ್ರೀ ಭೀಮಾಶಂಕರ ದೇವಸ್ಥಾನ. ಇದು ಮಹಾರಾಷ್ಟ್ರ ರಾಜ್ಯದ ಪುಣೆಯ ನಾಸಿಕ್ ಘಾಟದಲ್ಲಿರುವಂಥ ಗೋಡೆಗಾವಲ್ಲಿ ಈ ದೇವಸ್ಥಾನ ಇದೆ. ಒಳಗಡೆ ಇರುವಂಥ ಲಿಂಗಗಳು ಅಷ್ಟು ಕ್ಲಿಯರಾಗಿ ಕಾಣಿಸಲ್ಲ ನಿಮಗೆ, ಬಿಕಾಸ್ ಲೈಟ್ಸ್ ಎಫೆಕ್ಟಿಂದ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ವಿಡಿಯೋ ಆ್ಯಂಡ್ ಈ ಸೋಷಿಯಲ್ ಮೀಡಿಯಾದಲ್ಲಿ ನೋಡೋದಕ್ಕಿಂತ ಡೈರೆಕ್ಟಾಗಿ ಬಂದು ಒಂದ್ಸತಿ ವಿಸಿಟ್ ಮಾಡಿ ನೋಡ್ಕೊಂಡು ಹೋಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಶ್ರೀ ರಾಮೇಶ್ವರಂ ದೇವಸ್ಥಾನ. ಈ ಜ್ಯೋತಿರ್ಲಿಂಗ ತಮಿಳುನಾಡಿನ ರಾಮನಾಥಪುರಂ ಜಿಲ್ಲೆಯ ರಾಮೇಶ್ವರಂ ದ್ವೀಪದಲ್ಲಿದೆ. ಇದು ಶ್ರೀ ನಾಗೇಶ್ವರ ಜ್ಯೋತಿರ್ಲಿಂಗ. ಇದು ಗುಜರಾತ್ ರಾಜ್ಯದ ದ್ವಾರಕಾ ನಗರದಲ್ಲಿದೆ. ಇದನ್ನು ನಾಗೇಶ್ವರ ಮಹಾದೇವ ಅಥವಾ ದ್ವಾರಕಾನಾಥ ಅಂತಾನೂ ಕರೀತಾರೆ. ಪ್ರತಿಯೊಂದು ದೇವಸ್ಥಾನದ ಬಗ್ಗೆ ಇಲ್ಲಿ ನೋಡಿ ಈ ಥರ ಒಂದು ಡೆಫಿನೇಷನ್ ಕೂಡ ಕೊಟ್ಟಿದ್ದಾರೆ. ಶ್ರೀ ಕಾಶಿ ವಿಶ್ವನಾಥ, ಇದು ಯಾರಿಗೆ ತಾನೇ ಗೊತ್ತಿಲ್ಲ, ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಇದು ವಾರಣಾಸಿ ಉತ್ತರ ಪ್ರದೇಶದಲ್ಲಿದೆ.
ನೋಡಿ ಲಿಂಗು ಒಳಗಡೆ ಇದೆ, ಚಿಕ್ಕದಾಗಿ ಇಟ್ಟಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ ಆ್ಯಕ್ಚುಲಿ. ಬಟ್ ಸ್ಟಿಲ್ ನೀವು ಒಂದ್ಸತಿ ವಿಸಿಟ್ ಮಾಡಿ ನೋಡ್ಕೊಂಡು ಹೋಗಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಒಂದು ಒಳ್ಳೆ ಪ್ರಯತ್ನ, ಒಳ್ಳೆ ಕಾನ್ಸೆಪ್ಟ್ನ ಇಟ್ಕೊಂಡು ಮಾಡಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ಇದು ಶ್ರೀ ತ್ರಯಂಬಕೇಶ್ವರ ದೇವಸ್ಥಾನ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೆ ತ್ರ್ಯಂಬಕೇಶ್ವರಕ್ಕೆ ಹೋದಾಗ ಈ 12 ಜ್ಯೋತಿರ್ಲಿಂಗಗಳಲ್ಲಿ ಅಲ್ಲಿ ಹೋಗಿ ನಾನು ರಿಯಲ್ ಆಗಿ ನೋಡಿರೋದು ಜ್ಯೋತಿರ್ಲಿಂಗ ಅಂತ ಹೇಳಿದರೆ ಇದು ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ. ಯಾರಾದರೂ ನೋಡಿಲ್ಲ ಅಂತ ಹೇಳಿದರೆ ದಯವಿಟ್ಟು ನನ್ನ ಚಾನಲ್ನ ಒಂದ್ಸತಿ ವಿಸಿಟ್ ಮಾಡಿ ವಿಡಿಯೋಸ್ನ ನೋಡಿ. ಇದು ಮಹಾರಾಷ್ಟ್ರ ರಾಜ್ಯದ ನಾಶಿಕ್ ಜಿಲ್ಲೆಯ ತ್ರಿಂಬಕ್ ಅನ್ನೋ ಒಂದು ಪಟ್ಟಣದಲ್ಲಿದೆ. ಹಾಗೆ ಇದು ಗೋದಾವರಿ ನದಿಯ ಜನ್ಮಸ್ಥಳ ಕೂಡ ಆಗಿದೆ. ತುಂಬ ವಿಶೇಷವಾಗಿದ್ದು ಈ ಶಿವಲಿಂಗದಲ್ಲಿ ಬ್ರಹ್ಮ, ವಿಷ್ಣು ಹಾಗೆ ಮಹೇಶ್ವರರನ್ನು ಪ್ರತಿನಿಧಿಸುವ ಲಿಂಗಾಕೃತಿಗಳು ಕೂಡ ಕಾಣಿಸುತ್ತೆ ಇಲ್ಲಿ. ಇದು ಶ್ರೀ ಕೇದಾರನಾಥ ದೇವಸ್ಥಾನ. ಉತ್ತರಾಖಂಡದ ರುದ್ರಪ್ರಯಾಗ್ ಜಿಲ್ಲೆಯ ಹಿಮಾಲಯ ಪರ್ವತ ಶ್ರೇಣಿಯ ಮಧ್ಯದಲ್ಲಿ, ಅಂದರೆ ಸಮುದ್ರ ಮಟ್ಟದಿಂದ ಸುಮಾರು ಒಂದು 3583 ಮೀಟರ್ ಎತ್ತರದಲ್ಲಿದೆ ಇದು. ಇದು ಲಾಸ್ಟ್ ಒನ್ ಎಲ್ಲೋರ ಗುಹೆಗಳ ಸಮೀಪದಲ್ಲಿರ್ತಕ್ಕಂತಹ ಋಗ್ವೇಶ್ವರ ದೇವಸ್ಥಾನ. ಎಸ್, 12 ಜ್ಯೋತಿರ್ಲಿಂಗಗಳ ದರ್ಶನ ಆಯಿತು. ನಾವು ಅಷ್ಟು ದೂರ ಹೋಗಿ ನೋಡ್ತೀವೋ ಇಲ್ವೋ ಗೊತ್ತಿಲ್ಲ, ನೋಡಿದ್ರೂ ಒಂದೋ ಎರಡು. ನಾನಂತೂ ತ್ರ್ಯಂಬಕೇಶ್ವರದಲ್ಲಿರೋವಂಥ ಒಂದು ಜ್ಯೋತಿರ್ಲಿಂಗವನ್ನು ನೋಡಿದ್ದೀನಿ, ಮಿಕ್ಕಿದ್ದೆಲ್ಲ ನೋಡ್ತೀನೋ ಇಲ್ವೋ ಗೊತ್ತಿಲ್ಲ. ಬಟ್ ಅಟ್ಲೀಸ್ಟ್ ಈ ರೀತಿನಾದರೂ ನೋಡಿದ್ವಲ್ಲ, ಸೊ ಖುಷಿ ಆಯಿತು ನನಗೆ. ಇವಾಗ ಗಣೇಶನ ನೋಡುವಂಥ ಸಮಯ, ಬನ್ನಿ ಗಣೇಶನ ತೋರಿಸ್ತೀನಿ. ಎಲ್ಲ ಭಕ್ತಾದಿಗಳಿಗೆ ವಿರಾಟ್ ಹಿಂದೂ ಮಹಾಸಭಾ ಸಮಿತಿ ಗಣೇಶನ ನಮಸ್ಕಾರಗಳು. ನಾಯಕಗಳು ಶಿವನ ಶಕ್ತಿಯ ಬೆಳಕಿನ ಸ್ವರೂಪ. ಅವು ಸೋಮನಾಥ, ಮಲ್ಲಿಕಾರ್ಜುನ, ಮಹಾಕಾಳೇಶ್ವರ, ಓಂಕಾರೇಶ್ವರ, ಕೇದಾರನಾಥ, ಭೀಮಶಂಕರ, ಕಾಶಿ ವಿಶ್ವನಾಥ, ತ್ರಯಂಬಕೇಶ್ವರ, ವೈದ್ಯನಾಥ, ನಾಗೇಶ್ವರ, ರಾಮೇಶ್ವರ ಮತ್ತು ಭೀಷ್ಮೇಶ್ವರ. ಈ 12 ಜ್ಯೋತಿರ್ಲಿಂಗಗಳು ಭಾರತ ಭೂಮಿಯ ದೈವಿ ಚೈತನ್ಯವನ್ನು ಹರಡುತ್ತವೆ. ಅದನ್ನು ಧ್ಯಾನಿಸುವುದರಿಂದ ಭಕ್ತಿ, ಶಾಂತಿ ಮತ್ತು ಮೋಕ್ಷ ದೊರೆಯುತ್ತದೆ. ಭಕ್ತಾದಿಗಳೇ, ಇದೊಂದು ಸುದೈವ ಭಾರತವನ್ನು ಸುತ್ತುವ ಪರಿಯಲ್ಲಿ ನಿಮ್ಮ ರಾಣೆಬೆನ್ನೂರಿನಲ್ಲಿ ದರ್ಶನ ದೊರೆತಿದೆ. ನನ್ನ ಚತುರ್ಥಿಯ ಶುಭಾಶಯಗಳು. ವಿರಾಟ್ ಹಿಂದೂ ಮಹಾಸಭಾ ಸಮಿತಿಯವರಿಗೆ ನಿಮ್ಮ ಪ್ರೀತಿಯ ಗಣೇಶನ ಆಶೀರ್ವಾದಗಳು.